ಯಾವ ಥರ ಗಲೀಜು ಮಾಡಿದ್ದಾರೆ. ಈಗ ಇಲ್ಲಿ ಸ್ವಚ್ಛತೆ ಯಾವ ಥರ ಇದೆ ಸರ್? ಸ್ವಚ್ಛತೆ ಕೂಡ ಇಲ್ಲ ನೋಡಿ ಸರ್. ಈಗ ಎಷ್ಟು ತೊಂದರೆ ಐತಿ. ಈಗ ಅಲ್ಲಿ ನೋಡ್ರಿ ಯಾರು ಈ ಮುನ್ಸಿಪಾಲಿಟಿ ಈ ಥರ ಮಾಡಿದ್ರೆ ಹೇಗೆ? ಡಿಪೋದವರು ಏನು ವರ್ಕ್ ಮಾಡೋದಲ್ಲ, ಅವರು ಅಲ್ಲಿ ಅವ್ರ ಪಾಡಿಗೆ ಅಲ್ಲಿ ವಾಸನವ್ರು ಹೇಗೆ ಹೋಗ್ತಾರೆ ಬರ್ತಾರೆ. ಸ್ವಚ್ಛತೆಯನ್ನು ಮಾಡಿಸ್ಬೇಕಾಗಿದೆ. ಈ ಥರ ಮಕ್ಕಳು ಈ ಥರ ಬಂದು ಬಂದಿರ್ತಾರೆ. ಈ ಥರ ಸುರಕ್ಷೆ ಇರ್ತೈತಿ ಎಲ್ಲ ಮುಂದಿನ ವಾತಾವರಣ. ಸೊ ಹಲೋ ಕಣ, ಬಂದು ಈ ವಿಡಿಯೋದಲ್ಲಿ ನೀವು ಬಂದಿದ್ದೀವಿ ನಾವು ಬಸ್ ಸ್ಟ್ಯಾಂಡ್ ಕಡೆ. ಸೊ ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು. ಇಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂದರೆ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಮತ್ತು ಇಲ್ಲಿ ಯಾವ ಥರ ಸ್ವಚ್ಛತೆಯನ್ನು ಕಾಪಾಡ್ತಿದ್ದಾರೆ, ಅಲ್ಲಿ ಸಾರ್ವಜನಿಕರಲ್ಲಿ ಯಾವ ಥರ ಮಾತಾಡ್ತಾರೆ ಕೇಳೋಣ ಆ ವಿಡಿಯೋದಲ್ಲಿ. ಏನು ಇಂಟರ್ವ್ಯೂ ಇದೆ, ಯಾವ ಥರ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಬಿಸಿ ಕಸ ಒಣ ಕಸ ಕಸ ಭಾಳ ಚೆನ್ನಾಗಿದೆ. ಎಲ್ಲ ಥರ ಇಲ್ಲಿ ಸಮಸ್ಯೆ ಭಾಳ ಇದೆ ನೋಡಿ. ಕ್ಲೀನಿಂಗ್ ಅನ್ನೋದಿಲ್ಲ, ಅಲ್ಲಿ ಸ್ವಚ್ಛತಾ ಅಂತ ಪಡೆದಿದ್ದಾರೆ, ಆದರೂ ಕ್ಲೀನಿಂಗ್ ಇಲ್ಲ. ಯಾವ ಕ್ಲೀನ್ ಆಗತ್ತಿಲ್ಲ ನಾವು ಯಾವಾಗ ಮಾಡ್ತಾರೋ ಏನು ಎಲ್ಲ ಗೌರ್ಮೆಂಟ್ಗೆ ಬಿಟ್ಟಿದ್ದಾರೆ. ಗೌರ್ಮೆಂಟ್ ಬಂದು ಏನು ಮೆಸೇಜ್ ಕೊಡ್ತೀವಿ? ಗೌರ್ಮೆಂಟೇ ಉಪಯೋಗ ಇಲ್ಲ. ಗೌರ್ಮೆಂಟ್ ಅವರವರೇ ಪಡೆದಾಡ್ತಾ ಇದ್ದಾರೆ. ಇಲ್ಲಿ ಅವರು ಅಲ್ಲಿ ಈ ಥರ ಮಾಡಿದ್ರೆ ಹೇಗೆ? ಡಿಪೋದವರು ಏನು ವರ್ಕ್ ಮಾಡೋದಲ್ಲ, ಅವರು ಅಲ್ಲಿ ಅವ್ರ ಪಾಡಿಗೆ ಅಲ್ಲಿ ಇರ್ತಾರೆ, ಇಲ್ಲಿ ವಾಸನವ್ರು ಹೇಗೆ ಹೋಗ್ತಾರೆ ಬರ್ತಾರೆ, ಏನು ಅನ್ನೋದಿಲ್ಲ. ಮತ್ತು ನೀರಿನ ಬಾಟ್ಲಿ ಇಲ್ಲ, ಏನಿಲ್ಲ. ಸೊ ನಮ್ಮ ಅಣ್ಣರು ಭಾಳ ಇದಾಗಿ ಮಾತಾಡಿದ್ದಾರೆ. ಸೊ ನಾವು ಮುಂದೆ ಕೇಳೋಣ ಬನ್ನಿ, ನೋಡೋಣ ಯಾವ ಥರ ನಮ್ಮ ಊರಿನ ಜನಗಳು ಯಾವ ಥರ ಜನರು ಮಾತಾಡ್ತಾ ಇದ್ದಾರೆ ಮತ್ತು ಯಾವ ಥರ ಅವರು ರಿಯಾಕ್ಷನ್ ಇದೆ ಈ ಬಸ್ ಸ್ಟ್ಯಾಂಡು ನೋಡಿ. ಮತ್ತು ಈ ಕಡೆಯಿಂದ ಕಸ ಮತ್ತು ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನಾವು ಹಾಗೆ ಬಸ್ಸಿನ ಸಮಸ್ಯೆಗಳು ಮಾತಾಡ್ತೀವಿ. ಕೇಳೋಣ ಬನ್ನಿ. ಜೀವ ಸೆಟ್ ಅದಾವ್ರಿ. ಸುರಕ್ಷೆ ಇರ್ತೈತಿ ಎಲ್ಲ ಮುಂದಿನ ವಾತಾವರಣ ಇರ್ತೈತಿ. ಅವರು ಬಂದು ಬಿಮಾರಿ ಅವರು ಎಲ್ಲ ಆಗ್ತಾರೆ. ಸಮಸ್ಯೆ ಭಾಳ ಆಗೈತೆ. ಮುಂದಿಗೆ ಮಾಡ್ತಾರೆ, ಅವರು ಮಾಡ್ತಾರೆ ಮತ್ತು ಅವರು ಹೇಳಿದ್ರು ಮತ್ತೆ ಮಂದಿ ಕೇಳಂಗಿಲ್ಲ, ಮತ್ತೆ ಅಲ್ಲಿ ಹೋಗ್ತಾರೆ ಎಲ್ಲ ಕೆಲಸವನ್ನು. ಸೊ ಈ ಥರ ನೋಡ್ತಾ ಇರ್ಬೋದು, ಭಾಳಷ್ಟು ಜನರು ಮಾತಾಡ್ತಾ ಇದ್ದಾರೆ ಮತ್ತು ಕಸವನ್ನು ಎಲ್ಲ ಗೌರ್ಮೆಂಟ್ ನೀಟಾಗಿ ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ. ಯಾವ ಥರ ಒಂದು ಕಸವನ್ನು ನೋಡ್ತಾ ಇದ್ದಾರೆ, ಕಸ ಆಗಿದೆ. ಮತ್ತು ಈಗ ಅಷ್ಟೇ ಅಲ್ಲ ಗೈಸ್, ಏರಿಯಾದಲ್ಲಿ ನವಲಗುಂದ ಏರಿಯಾದಲ್ಲಿ ಮಾತಾಡ್ತಾ ಇದ್ದೇನೆ. ಯಾವ ಸ್ಟೇಟು ಯಾವ ರಾಜ್ಯದಲ್ಲ, ನವಲಗುಂದ ಏರಿಯಾದಲ್ಲಿ ಒಂದು ವಿಡಿಯೋ ಮಾಡ್ತೀವಿ ಅದ್ರ ಬಗ್ಗೆ. ಆ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ಅದಕ್ಕೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ, ಒಳಗಡೆ ಯಾವ ರೀತಿ ಅಂತ. ಸೊ ಒಳಗಡೆ ಹೋಗೋಣ. ಬಸ್ ಸ್ಟ್ಯಾಂಡ್ ಒಳಗಡೆ ಬಂದ್ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಭಾಳಷ್ಟು ಕಸ ಮಾಡಿದ್ದಾರೆ. OnePlus. एक मिनट रुक भैया. ಈಗ ನೋಡ್ತಾ ಇರ್ಬೋದು ಭಾಳಷ್ಟು
ಬಸ್ ಸ್ಟ್ಯಾಂಡಲ್ಲಿ ನೀವು ಅಂದ್ರ ಸಲಗ ಸಲಗ ನಿಮ್ಮ ಹೆಸರು ರಂಜಾನ್. ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಯಾವ ಥರ ಅನಿಸ್ತಾ ಇದೆ? ನೀರು ಸೌಲಭ್ಯ ಸಿಗ್ತಾ ಇದೆ ಇಲ್ಲಿ ನೀರು ಕುಡಿಯೋದಂತೂ ಎಲ್ಲಿ ನಮ್ಗೆ ಕಾಣ್ತಾ ಇಲ್ಲ. ಅಂದರೆ ಇಲ್ಲಿ ನೀರಿನ ಸಮಸ್ಯೆ ಅಂದ್ರೆ ಭಾಳ ಇದೆ. ಅಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಗಲೀಜು ಮಾಡಿದ್ದಾರೆ. ಈಗ ಇಲ್ಲಿ ಸ್ವಚ್ಛತೆ ಯಾವ ಥರ ಇದೆ ಸರ್? ಸ್ವಚ್ಛತೆ ಕೂಡ ಇಲ್ಲ ನೋಡಿ ಸರ್. ಈಗ ಹೊಲ ಕ್ಯಾಬಿನಲ್ಲಿ ಎಷ್ಟು ತೊಂದರೆ ಐತಿ. ಈಗ ಅಲ್ಲಿ ನೋಡ್ರಿ ಯಾರು ಈ ಮುನ್ಸಿಪಾಲ್ಟಿಯವ್ರು ಯಾರು ಅದಾರ ಏನು ಕತೆ ಗೊತ್ತಿಲ್ಲ. ಎಲ್ಲ ತಿಂದು ಇಲ್ಲೇ ಹೋಗೋದು ಈ ಥರ ಇದೆ. ನೀವು ವರ್ಕ್ ಯಾವ ಥರ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ನಾವು ಮತ್ತೆ 1 ಮಂತ್ ಬಿಟ್ಟು ಮಾಡ್ತೀವಿ. ಅಲ್ಲಿ ತನಕ ಇದನ್ನು ಯಾವ ಥರ ಇರುತ್ತೆ ಮತ್ತು ಸ್ವಚ್ಛತೆಯನ್ನು ಯಾವ ಥರ ಕಾಪಾಡ್ಕೊಂಡಿದ್ದಾರೆ ನಾವು ಕೇಳಿದ್ರೆ ಮಾಡ್ತಾ ಇದ್ದಾರೆ. ಸ್ವಚ್ಛತೆಯನ್ನು ಕರೆಕ್ಟಾಗಿ ಇಲ್ಲೇ ಇಲ್ಲ ಅಂತ ಭಾಳಷ್ಟು ಮನೆಗಳು ಮತ್ತು ಇದೇ ರೀತಿಯಿಂದ ಮಾಡ್ತಾಯಿದ್ರೆ ತುಂಬ ರಶ್ ಇದೆ. ಈ ವಿಡಿಯೋದಲ್ಲಿ ನಾವು ಭಾಳಷ್ಟು ಮಾತಾಡಿದ್ದೀವಿ. ಸೊ ಇನ್ನೊಮ್ಮೆ ಈ ವಿಡಿಯೋ ಮಾಡಬೇಕಂದ್ರೆ ಸದ್ದಾಮ್ ಅಂತ. ಈಗ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಇವರು ಇದೇ ಊರಿನವರು. ಈಗ ಇವ್ರು ಮಾತಾಡ್ತಾರೆ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತು ಯಾವ ಥರ ಇದೆ ಬಸ್ ಸ್ಟ್ಯಾಂಡು ವಾತಾವರಣ ಯಾವ ಥರ ಜನರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಯಾವ ಥರ ಇದೆ ಬಸ್ ಸ್ಟ್ಯಾಂಡ್? ಅಂದ್ರೆ ಇಲ್ಲಿ ಸ್ವಚ್ಛತನ ಒಂದು ಸ್ವಲ್ಪ ಕಮ್ಮಿ ಇದೆ. ಅದೊಂದು ಸ್ವಲ್ಪ ಸ್ವಚ್ಛತನವನ್ನು ಜಾಸ್ತಿ ಸ್ವಚ್ಛತನವನ್ನು ಮಾಡಿಸ್ಬೇಕಾಗಿದೆ. ಈ ಥರ ಮಕ್ಕಳು ಈ ಥರ ಬಂದು ಹೊಂದಿರ್ತಾರೆ. ಈ ಥರ ಜನರಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಅವರು ಜನರಿಂದ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲಿ ಹೆಂಗಂದ್ರೆ ಈಗ ಹುಡುಗ ಮಕ್ಕಳದವರು ಸ್ವಲ್ಪ ಎಣ್ಣೆ ಜಾಸ್ತಿ ಹೊಡೆದು ಮಕ್ಕಳದವರು ಫೋನ್ಗೇನು ರೊಕ್ಕ ಅವರು ಸ್ವಲ್ಪ ಇದು ಮಾಡ್ತಾರೆ, ಅಳು ಆಗ್ತವೆ. ಅವೆಲ್ಲ ಸ್ವಲ್ಪ ಕೈಯನ್ನು ತಗೊಂಡು ಸ್ವಲ್ಪ ಕ್ರಮವನ್ನು ತಗೋಬೇಕಾಗಿದೆ. ಇನ್ನೊಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಸ್ವಲ್ಪ ಸ್ವಚ್ಛತನವನ್ನು ಮಾಡಿಸ್ಬೇಕಾಗಿದೆ ಇಷ್ಟ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀರಿನ ಸಮಸ್ಯೆ ಏನಿಲ್ಲ, ಎಲ್ಲ ಚಲೋ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನೀರು ಒಂದಿಲ್ಲ, ಅದಷ್ಟೇ. ಅಂದರೆ ಇಲ್ಲಿ ಜನರು ಸ್ವಲ್ಪ ಅಂದರೆ ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಯಾವ ಥರ ನೀರು ಸಿಗ್ತಾಯಿಲ್ಲ. ಬಸ್ ಸ್ಟ್ಯಾಂಡ್ ಒಳಗಡೆ ನೀರು ಇದೆ, ಅದು ಒಳಗಡೆ ನೀರು ಯಾವ ಥರ ಸಿಗ್ತಾಯಿಲ್ಲ. ಸ್ವಚ್ಛತೆಯಲ್ಲಿ ಯಾವ ಥರ ನಾವು ನೋಡ್ತಾ ಇಲ್ಲ. ಈ ಥರ ಬಂದು ಮಾಡ್ಕೊಂಡ್ರೆ ಜನರಿಗೆ ಬೇರೆ ಬೇರೆ ಊರ ಕಡೆಯಿಂದ ಬಂದಿರ್ತಾರೆ. ಈ ನಮ್ಮ ನವಲಗುಂದಕ್ಕೆ ನಮ್ಮ ಅಭಿವೃದ್ಧಿ ಇಲ್ಲ. ಹಾಗೆ ತಾಲೂಕು ಅಂತ ದೊಡ್ಡ ಊರನ್ನ ನಾವು ನೇಮಕ ಆಗಿದೆ. ಸೌಂಡ್ ಬಾಳ